ಇರೋ ಕಾರಣ ಮೂರ್ಯಾರು ಬೆಟ್ಟಕೊಂಡ್ವಿ. ಯಾರ್ಯಾರು ಬರ್ತಾರಂತ ಹೇಳ್ತೀನಿ ನೆಕ್ಸ್ಟ್. ಬಾಣ ಜೋರ ರೆಡಿ ಆಗ್ಬಿಟ್ಟು ಫುಲ್ ಗಿಚ್ಚ. ಏನೋ ಯಾರು ಬರ್ಕೊಂತಾರ ಮೂರ್ಯಾರು ಬೆಟ್ಟಕ್ಕೆ ನೆಕ್ಸ್ಟ್ ಹೇಳ್ತೀನಿ. ಎಲ್ಲರೂ ಬಂದಾರ ನಿಜವಾಗ್ಲೂ ಹೇಳ್ತಿದ್ದೆ ಸೇಮ್ ಟು ಯು. ಓ ಗೆಳೆಯ ಜೀವದ್ ಗೆಳೆಯ ನಿಂಗೆ ಶಾನೆ ಕ್ವಾಪ ಕಣ್ಣು ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣ್ಣು. ಇವತ್ತು ಫ್ರೆಂಡ್ಶಿಪ್ ಡೇ ವಿಶೇಷವಾಗಿ ಎಲ್ಲರೂ ಮೂರ್ಯಾರು ಬೆಟ್ಟಕ್ಕೆ ಆಗಮಿಸಿದೀವಿ. ಎಲ್ಲರಿಗೂ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು. ಫ್ರೆಂಡ್ಶಿಪ್ ಡೇ. ಓ ಗೆಳೆಯ ಜೀವದ್ ನಾವು ಮುಂದಿನ ಕಾಲದ ಇತಿಹಾಸದ ಮೂರ್ಯಾರು ಗುಡ್ಡ ನೋಡಕ್ ನಾನು ಚಡ್ಡಿ ಚಿನ್ನಾರ್ದ ಎಲ್ಲರೂ ಬಂದು ನೋಡ್ರಿ. ಟ್ರೆಕ್ಕಿಂಗ್ ಒಳ್ಳೆ ಸೂಪರ್ ಐತಿ. ಬೆಳಿಗ್ಗೆ ಜಾವ ಬರ್ಬೇಕು ಬಂದ್ರೆ ಈ ಬಿಸಿಲಾಗ ಬಂದ್ಬಿಟ್ರೆ ಎಲ್ಲ ಕಡೆ ನೀರು ಹಿಡಿತಾವ. ಅದು ಮಾತ್ರ ಸೂಪರ್ ಪ್ಲೇಸ್. ಅಣ್ಣ ನಿಮ್ದು ಅನಿಸಿಕೆ ಮನುಷ್ಯಣ್ಣ ಇಲ್ಲೊಂದು ಸಾಯಂಕಾಲ 2 ಗಂಟೆ ಮೇಲೆ ಸಾಯಂಕಾಲ 4 ಗಂಟೆ ಟ್ರೆಕ್ಕಿಂಗು ಎಲ್ಲರೂ ಬರಬೇಕು. ಆದರೆ ಬೆಳಗಿನ ಜಾವ ಬಂದ್ರೆ ಚಲೋ. ಕಾಳಿ ಬ್ರೋ ಒಳ್ಳೆ ಟ್ರೆಕ್ಕಿಂಗ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಂದ್ರೆ ನಿಮಗೆಲ್ಲ ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ. ಹಾಂ ಸಾಹೇಬ್ರೆ ಎಲ್ಲರೂ ಬೆಳಗ್ಗೆನೇ ಬರ್ರಿ, ಸಾಯಂಕಾಲ ಬಂದು ಸತ್ತೋಗ್ರಿ. ಯಾಕಂದ್ರೆ ಬಿಸಿಲು ಭಾಳ ಇರುತ್ತೆ ನಮ್ಮ ಕಡೆ. ಹೇಳಿ ಕೇಳಿ ಉತ್ತರ ಕರ್ನಾಟಕ ಗೊತ್ತಲ್ಲ ಬಿಸಿಲು, ಯಾವಾಗಲೂ ಬಿಸಿಲೇ. ಇದು ಮಳೆಗಾಲ ಅಂದ್ರೂ ಬಿಸಿಲೇ, ಚಳಿಗಾಲ ಅಂದ್ರೂ ಬಿಸಿಲೇ. ಅಲ್ಲ ನಮಗೆಲ್ಲ ಸಾಯಂಕಾಲ ಬರ್ರಿ ಮುಂಜಾನೆ ಬರ್ರಿ ಅನ್ನಕ್ ಕುಂತೀರಿ. ಮತ್ತೆ ನೀವೇ ಯಾಕೆ ಹುಚ್ಚರ ಏನು ಮಧ್ಯಾಹ್ನ ಬಂದಿರಲ್ಲ ಎಲ್ಲರೂ? ಪ್ರಥಮ ಅನುಭವ ನಮ್ದು. ಪ್ರಥಮ ಅನುಭವ. ನಾವು ಫಸ್ಟ್ ಟೈಮ್ ಇಲ್ಲೇ ಇದ್ದು ಮೂರ್ಯಾರು ಬೆಟ್ಟ ನೋಡ್ಲಾರ್ದಾರ ನಾವು. ಇಡೀ ಗಂಗಾವತಿ ಆಗಿದ್ದು ಮೂರ್ಯಾರು ಬೆಟ್ಟ ನೋಡಿಲ್ಲ. ಅದಕ್ಕೆ ಇವತ್ತು ಬಂದೀವಿ. ಆಕ್ಚುಲಿ ಇದು ಟ್ಯಾಂಕ್ಸ್ ಹೇಳ್ಬೇಕಾಗಿದ್ದು ಚರಣ ಬಳಗ ಹಾಗೂ ಇದಕ್ಕೇನು ಸಂಘ ಕಟ್ಟಿಕೊಂಡು ಎಲ್ಲರೂ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿ ಇದನ್ನು ಬೆಳೆಸಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಪ್ರಾಣೇಶ್ ಸರ್ ಅವರಿಗೆ ಸೇರಿಸಿ ಹಾಗೆಯೇ ನನ್ನ ನೀ ಕಾಯುವೆ, ನನ್ನ ಸೇವೆಲೆ ನೀ ಸವೆಯುವೆ. ಕುಚುಕು 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 ನೀನು ಚಡ್ಡಿ ದೋಸ್ತಿ ಕಣು ಕುಚುಕು, ಜೀವಕ್ಕಿನ್ನ ಜಾಸ್ತಿ ಕಣು ಕುಚುಕು. ಮೂರರ ಬೆಟ್ಟಕ್ಕೆ ಬಂದ್ರ ಉಪ್ಪು ತಂಬರ್ರಿ, ಉಪ್ಪು ಖಾರ ತಾಂಬರ್ರಿ. ಮೂರರ ಬೆಟ್ಟದಾಗ ಕವಳೆನ ಸೂಪರ್ ಸಿಗ್ತಾವ. ಏನಂತ್ರಿ ಎಲ್ಲ ನ್ಯಾಚುರಲ್ ಆಗಿ ಬೆಳೆದಂತ ಕವಳೆಕಾಯಿ ಬೀಜ ಜೊತೆಗೆ ಉಪ್ಪು ತೊಗೊಂಡ್ಬಿಡಿ, ಟೇಸ್ಟ್ ಬರ್ತದೆ. ಕಾರಣ ಸ್ಕೂಲ್ ಹುಡುಗರು ಬಂದಿದ್ದಾವೆ, ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಯಾವ ಜನ್ಮದ ಮಗನು ನೀನು, ನಿನ್ನ ಕಣ್ಣ ಮುಂದೆ ನಾನು ಜಲ್ದಿ ಸತ್ತು, ಮುಂದೆ ನಿನ್ನ ಜೀತದಾಳಾಗಿ ಹುಟ್ಟಿ ಹೊತ್ತು ತಿರುಗುತ್ತೀನಿ, ಋಣ ಮುಟ್ಟಿಸುತ್ತೀನಿ. ಗೆಳೆಯ ಕುಚಿಕು ಗೆಳೆಯ, ಆಗ ನೀನೆ ಒಡೆಯ ನಾನು ಗೆಳೆಯ. ನೆರಳಿಡೋ ಮರವಿದು ಮುಳ್ಳಿನ
ಎಲ್ಲರೂ ನೀಟಾಗಿ ನೋಡ್ಕೊಂಡು ಹೋಗಿ. ದಯವಿಟ್ಟು ಯಾರು ಅದ್ರ ಮೇಲೆ ಹತ್ತೋದಾಯ್ತು ಅದನ್ನ ಅಲ್ಲಾಡ್ಸೋದಾಯ್ತು ಆ ಥರ ಮಾಡಬೇಡ್ರಿ. ಯಾಕಂದ್ರೆ ನಮಗೆ ಹಿಂದೆ ಏನಾಯ್ತು ಅಂತ ಸಂಸ್ಕೃತಿ ಗೊತ್ತಾಗಬೇಕು. ಆ ಕಾರಣಕ್ಕೋಸ್ಕರ ಇದನ್ನೆಲ್ಲ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ದಯವಿಟ್ಟು ಬನ್ನಿ, ಯಾವ ಊರೇ ಇರಲಿ ಎಲ್ಲಿಂದಾದ್ರೂ ಬನ್ನಿ. ಈ ಗಂಗಾವತಿ ಏನಂದ್ರೆ ತುಂಬಾ ಪ್ರವಾಸಿಗಳ ತಾಣ. ಹಂಪಿ, ಅಂಜನಾದ್ರಿ, ಪಂಪ ಸರೋವರ ತುಂಬಾ ನೋಡೋಂಥ ತುಂಬಾ ಪ್ಲೇಸ್ಗಳಿದಾವೆ. ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೆ. ಗೆಳೆಯ ಇವತ್ ಗೆಳೆಯ ನೀನು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಬೈದು ಬುದ್ಧಿ ಹೇಳೋ ಫಾದರ್ ಕಾಣೋ, ಇವನು ನೋವಲ್ ಕಣ್ಣೀರ್ ವರ್ಷೋ ಮದರು ಕಾಣೋ. ಜೀವನಕ್ ಪಾಠ ಹೇಳೋ ಟೀಚರ್ ಕಾಣೋ, ಇವನು ಲೈಫು ಪಾರ್ಟ್ನರ್ಗಿಂತ ಕ್ಲೋಸು ಕಾಣೋ. ರಕ್ತ ಸಂಬಂಧನು ಮೀರಿದು ಬಂಧು ಇವನು, ಜಾತಿ ಮತಕ್ಕಿಂತ ತುಂಬಾ ದೊಡ್ಡವನಿವನು. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋನ್ ದೋಸ್ತ ಕಣೋ. A brother from another mother, my brother from another mother, a brother from another mother, my brother from another mother. ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು, ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ನಿಂಗೆ ಯಾರು ದುಶ್ಮನ್ನಾದ್ರು ಅವರು ನಂಗೆ ದುಶ್ಮನ್ನೇನೆ, ನಿನ್ನ ಪರವಾಗಿ ತೊಡೆ ತತ್ತೀನಿ ನಾನು. ನೀ ನನ್ನ ಬೆಸ್ಟ್ ಫ್ರೆಂಡು, ನಮ್ ಪ್ರೀತಿಗಿಲ್ಲ ಟೆಂಟು ಗೆಂಡು. ಎಲ್ಲ ಟೈಮು ದೇವ್ರು ಜೊತೆಗೆ ಇರೋದಿಲ್ಲ, ಅದಕ್ಕೆ ಅಂತ ತಾನೇ ದೋಸ್ತ